ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಮರಸೂರು ಭಾರ್ಗವ್ ಶ್ರೀನಾಥ್ ರೆಡ್ಡಿರವರು ಭರ್ಜರಿ ಗೆಲುವು ಸಾಧಿಸಿದ್ದು, ಇಂದು ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾದ ಭಾರ್ಗವ್ ಶ್ರೀನಾಥ್ ರೆಡ್ಡಿರವರಿಗೆ ಸ್ನೇಹಿತರು ಹಾಗೂ ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಭಾರ್ಗವ್ ಶ್ರೀನಾಥ್ ರೆಡ್ಡಿರವರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಹಾಗೂ ಸ್ನೇಹಿತರು ಭಾಗವಹಿಸಿದರು. ಏನು ಬೆಂಗಳೂರು ಜಿಲ್ಲಾ ಸಹಕಾರ ಬ್ಯಾಂಕ್ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಇವತ್ತು ಡಾಕ್ಟರ್ ಭಾರ್ಗವ್ ಶ್ರೀನಾಥ್ ರೆಡ್ಡಿ ಸರ್ ಅವರು ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ಸಂತೋಷ. ಮತ್ತು ಈ ಒಂದು ಆಯ್ಕೆ ಹಿನ್ನೆಲೆ ಎಲ್ಲ ನಮ್ಮ ಸಹಕಾರ ಕ್ಷೇತ್ರದ VSSN ಏನು ಕ್ಷೇತ್ರಗಳಿದ್ದಾವೆ, ನಮ್ಮಲ್ಲಿ 15 ಕ್ಷೇತ್ರಗಳು ನಮ್ಮ ಇದಕ್ಕಿತ್ತು. 15ರಲ್ಲಿ ನಮ್ಮ ಆನೇಕಲ್ಲು ಮತ್ತು ಬೆಂಗಳೂರಿನ ದಕ್ಷಿಣ ಮತ್ತು ಮಹದೇವಪುರ ಈ 3 ವಿಧಾನಸಭಾ ಕ್ಷೇತ್ರಗಳ VSSN ಒಂದು 15 VSSNನಲ್ಲಿ ಯಾರ್ಯಾರು ವೋಟ್ ಡಿಲಿಗೇಷನ್ ತೊಗೊಂಡಿದ್ರು ಅವರೆಲ್ಲರೂ ಕಂಟೆಸ್ಟ್ ಮಾಡೋ ಅವಕಾಶಗಳಿತ್ತು. ಆದರೆ ಈ ಕಂಟೆಸ್ಟಲ್ಲಿ ಏನು ಭಾರ್ಗವ್ ಸರು ಮತ್ತು ಇನ್ನೊಬ್ಬರು ಮಾತ್ರ ಇದ್ದರು. ಈಗ ಭಾರ್ಗವ್ ಸರ್ ಆಯ್ಕೆ ಸುಮಾರು 9 ಜನ ಸೇರಿ ಮತಗಳನ್ನು ಹಾಕಿದ್ದಾರೆ. 9 ಜನ ನಮ್ಮ ನಾಯಕರು, ಅವರೆಲ್ಲರೂ ಸಹ ಒಂದು ಭಾರ್ಗವ್ ಸರ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸುಮಾರು ದಿನಗಳಿಂದ ನಮ್ಮೆಲ್ಲರ ಜೊತೆ ಮತ್ತು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ರು. ಪಕ್ಷದ ಜೊತೆಯಲ್ಲಿ ಅವರೆಲ್ಲರೂ ಹಿರಿಯರು, ಆದರೂ ಸಹ ನಮ್ಮ ಭಾರ್ಗವ್ ಸರ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಓದಿರೋ ಅಂಥವ್ರು ಮತ್ತು ವಿದ್ಯಾವಂತರು, ಅವ್ರಿಗೆ ಒಂದು ಯಂಗ್ಸ್ಟರ್ಗೆ ಒಂದು ಅವಕಾಶ ಕೊಡಬೇಕು ಅಂತ ಪಾರ್ಟಿಯಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು, ಸಂಸದರು ಮತ್ತು ನಮ್ಮ ಸಂಸದರಾಗಿದ್ದಂಥ DK ಸುರೇಶ್ ಅಣ್ಣವರು ಮತ್ತು ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ರಮೇಶ್ ಅಣ್ಣವರು, ಇವರೆಲ್ಲರೂ ಸೇರಿ ನಮ್ಮ ಭಾರ್ಗವ್ ಸರ್ಗೆ ಒಂದು ಆಯ್ಕೆಯನ್ನು ಮಾಡಿದರು. ಆ ಆಯ್ಕೆಯನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನಮ್ಮೆಲ್ಲ ಹಿರಿಯ ನಾಯಕರು, ಎಲ್ಲರೂ ವೋಟ್ ಡೆಲಿಗೇಟ್ಸ್ ಇದ್ದಂಥವರೆಲ್ಲ ಹಿರಿಯ ನಾಯಕರು, ಯಾರು ಇವರು 8-9 ಜನ ಇದ್ದಾರೆ, ಅವರೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದಾರೆ. ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು, ಎಲ್ಲ ಪಕ್ಷದ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಒಂದು ನಾಯಕರು ಎಲ್ಲರೂ ಸಹ ಈ ಒಂದು ಸಹಕಾರ ಕೈ ಜೋಡಿಸಿದ್ದಾರೆ. ಇವತ್ತು ಚುನಾವಣೆಯಲ್ಲಿ ಭಾರ್ಗವ್ ಸರ್ ಗೆದ್ದಿರೋದು ನಮಗೆಲ್ಲರಿಗೂ ಸಂತೋಷದ ಸಂಗತಿ. ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ವಿದ್ಯಾವಂತರಿಗೆ ಮತ್ತು ಏನೆಲ್ಲ ಅವಕಾಶಗಳು ಆ ಬ್ಯಾಂಕಿನ ವತಿಯಿಂದ ನಮಗೆ ತಾಲೂಕಿಗೆ ಸಿಗುತ್ತೆ ಮತ್ತು ಏನು ಈ 3 ತಾಲೂಕುಗಳಿಗೆ ಮತ್ತು VSSNಗಳು ಯಾವ್ಯಾವು ಇದ್ದಾವೆ ಎಲ್ರಿಗೂ ಈಗ ಆಲ್ರೆಡಿ ನಾವು ಗೆದ್ದಾಗಿದೆ. ಎಲ್ಲ ನಮ್ಮ 15 VSSNಗಳು ನಮ್ಮದೇ.
ಈ 15 VSNಗಳಿಗೆ ಏನೆಲ್ಲ ಅನುದಾನಗಳು ಮತ್ತು ಅವಕಾಶಗಳಿದೆ ಅದೆಲ್ಲಕ್ಕೂ ಪ್ರಾಮಾಣಿಕವಾಗಿ ಅವರು ಮಾಡ್ತಾರೆ, ನ್ಯಾಯ ಒದಗಿಸ್ತಾರೆ ಅಂತ ನಾವು ಹೇಳ್ತಾ ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಆದರೂ ಈ ನಮ್ಮ ಪಂಚಾಯತಿಯ ಒಂದು ಮುಖ್ಯ ನಾಯಕರಾದಂತಹ ಡಾಕ್ಟರ್ ಭಾರ್ಗವ ರೆಡ್ಡಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಇದೇನು ದಿನ ರೈಟ್ ಪರ್ಸನ್ ಇನ್ ರೈಟ್ ಪೊಸಿಷನ್ ರೈಟ್ ಜಾಬ್ ಅಂತ ಹೇಳ್ತಾರಲ್ಲ, ಆ ಥರ ನಿರ್ದೇಶಕರ ಸ್ಥಾನಕ್ಕೆ ಪರ್ಫೆಕ್ಟ್ ಪರ್ಸನ್ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇಸ್ ಎನ್ PhD ಗ್ರ್ಯಾಜುಯೇಟ್, ಸೊ ಅವ್ರಿಗೆ ಗೊತ್ತು ಯಾವ ರೀತಿ ತಗೊಂಡು ಹೋಗಬೇಕು ಒಂದು ಸಂಸ್ಥೆನ ಅನ್ನೋದು. ಅದರಿಂದ ಅದನ್ನೆಲ್ಲ ಉದ್ದೇಶದಲ್ಲಿ ಇಟ್ಕೊಂಡು ನಮ್ಮ ನಾಯಕರು ಯಾರಿದ್ದಾರೆ, ನಮ್ಮ DK ಸುರೇಶ್ ಸಾಹೇಬ್ರು ಇರ್ಬೋದು, ರಾಮಲಿಂಗ ರೆಡ್ಡಿ ಸಾಹೇಬ್ರು ಇರ್ಬೋದು, ನಮ್ಮ MLA ಶಿವಣ್ಣವ್ರು ಇರ್ಬೋದು, ಹಾಗೆ ನಮ್ಮ RK ರಮೇಶಣ್ಣವರಾಗಿರ್ಬೋದು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಹರೀಶಣ್ಣವರಾಗಿರ್ಬೋದು, ಎಲ್ಲರೂ ಸೇರಿ ಎಲ್ಲ ನಾಯಕರು ಕಿರಿಯರಿರ್ಬೋದು, ಹಿರಿಯರಿರ್ಬೋದು, ಎಲ್ಲ ನಾಯಕರು ಸೇರಿ ಇದನ್ನು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ತಮ್ಮ ಭಾರ್ಗವ ರೆಡ್ಡಿ ಅವರಿಗೆ ಮತ ಹಾಕಿದಂಥ ಎಲ್ಲ ಮೆಂಬರ್ಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮ ಭಾರ್ಗವ್ಗೆ BDC ಬ್ಯಾಂಕು ನಿರ್ದೇಶಕರಾಗಿದ್ದಾರೆ. ಇದೇ ಇದರಲ್ಲಿ ಒಂದು ಅಧ್ಯಕ್ಷರಾಗೋ ಒಂದು ಅವಕಾಶ ಕೊಡಲಿ ಅಂತ ದೇವರಲ್ಲಿ ಒಂದು ಆಶೀರ್ವಾದ ಕೊಡಲಿ ಅಂತ ದೇವರಲ್ಲಿ ಕೋರಿಕೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. BDCC ಬ್ಯಾಂಕ್ ನಿರ್ದೇಶಕರಾದ ಭಾರ್ಗವ ರೆಡ್ಡಿ ಅಣ್ಣವರಿಗೆ ಶುಭಾಶಯಗಳು. BDCC ಬ್ಯಾಂಕ್ ನಿರ್ದೇಶಕರಾದಂಥ ಶ್ರೀಯುತ ಭಾರ್ಗವ ಶ್ರೀನಾಥ್ ರೆಡ್ಡಿ ಅಣ್ಣನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಪ್ರಥಮ ಬಾರಿಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಭಾರ್ಗವರವರು BDCC ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ತುಂಬ ದಿನಗಳಿಂದ ನಮ್ಮ ಸ್ನೇಹಿತರು ಯಾವುದಾದ್ರೂ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅಂತ ನಮ್ಮ ಕೋರಿಕೆಯಾಗಿತ್ತು. ಸೊ ಅದು ಇವತ್ತಿನ ದಿವಸ ನೆರವೇರಿದೆ. ಅವರಿಗೆ ಮತ ನೀಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಅವ್ರಿಗೆ ತುಂಬ ಅರಿವಿದೆ. ಅದನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಅಂತ ನಾವು ನಂಬಿದ್ದೀವಿ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.